ಕಣ್ಣಲ್ಲಿ ನೀರ್ ಬರಲ್ಲ. ಅದು ನಮ್ಮಮ್ಮ ಫಸ್ಟ್ ಟೈಮ್ ಬರ್ತಾರಲ್ಲ, ಅದಕ್ಕೆ ನನಗೆ ಆನಂದ ಬಾಷ್ಪ. ವೆಲ್ಕಮ್ ಬ್ಯಾಕ್ ಟು ನ್ಯೂ ಪಾಯಿಂಟ್ ಅಣ್ಣ. ಇದು ಟ್ರೆಜರ್ ಅಂಟು ಗೈಸ್, ಇದು ಕರೆಕ್ಟ್. ಏನು ಪೇಪರ್ ಇಟ್ಟಿರ್ತಾರೆ, ಟ್ರೆಜರ್ ಅಂತಾರ. ಗ್ರೀಟಿಂಗ್ ಗೈಸ್, ಇಲ್ಲೊಂದು ಏನೋ ಐತೆ, ಡೈರಿ ಮಿಲ್ಕ್ ಜೊತೆಗೆ ಒಂದು ಚೀಟಿ. ಚೆನ್ನಾಗಿತ್ತು ಒಂಥರ ಹುಡ್ಕಕ್ ಚೆನ್ನಾಗಿರುತ್ತೆ. ಈಗ ಇದನ್ನ ಓದ್ಬೇಕಂತೆ. ಓಕೆ, ಡೈರಿ ಮಿಲ್ಕ್, ಒಂದು ಡೈರಿ ಮಿಲ್ಕ್ ಇಟ್ಕೋಚಿರು ಹಂಗೆ. ಗೈಸ್, ನಮ್ಮಮ್ಮ ಫಸ್ಟ್ ಟೈಮ್ ನನ್ಗೋಸ್ಕರ ಲೆಟರ್ ಬರ್ದವ್ರಪ್ಪ. ನನ್ನ ಮುದ್ದಿನ ಕುಚ್ಚು ಕುಚ್ಚು ಬಂಗಾರಪ್ಪ, ನನ್ನ ಪ್ರೀತಿಯ ಮಗನಿಗೆ ಕರ್ನಾಟಕದ 7 ಕೋಟಿ ಜನರ ಆಶೀರ್ವಾದ ಸದಾ ಇರಲಿ ಎಂದು ಕೇಳಿಕೊಳ್ಳುತ್ತೇನೆ. ಹೀಗೆ ಅವನಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಎಂದು ಕೇಳುತ್ತೇನೆ. ನನ್ನ ಮಗನ ಬಗ್ಗೆ, ನನ್ನ ಮಗ ಎಷ್ಟೇ ನೋವಿದ್ದರೂ, ನನ್ನ ಮಗ ಎಷ್ಟೇ ಕಷ್ಟ ಇದ್ದರೂ, ಎಷ್ಟೇ ಬೇಜಾರಿದ್ದರೂ, ಅವನು ಬೇರೆಯವರು ನನಗೆ ತುಂಬಾ ಕಷ್ಟ ಅಂದರೆ ತುಂಬಾನೇ ನೋವು ಪಡುತ್ತಾನೆ. ಅವನ ಮನಸ್ಸು ಬಂಗಾರ. ಎಂದೊಂದಿಗೂ ನಿನ್ನ ನಗುತ್ತಾ ಇರು ಮುದ್ದು ಮಗ. ಹುಟ್ಟುಹಬ್ಬದ ಶುಭಾಶಯಗಳು ಸುದೀಪ್, ನಿನ್ನ ಮುದ್ದಿನ ಅಮ್ಮ. ಎಂದೆಂದಿಗೂ ನಿನ್ನ ಎಂದೊಂದಿಗೂ ನೀನು ಕನ್ನಡವಾಗಿರು. ಜೈ ಕರ್ನಾಟಕ ಮಾತೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ವಾ, ನನಗೆ 2 ಬತ್ತೈತೆ. ಇಲ್ಲ, ನಾನು ಹಿಂಗೆಲ್ಲ ಕಣ್ಣಲ್ಲಿ ನೀರ್ ಬರಲ್ಲ. ಅದು ನಮ್ಮಮ್ಮ ಫಸ್ಟ್ ಟೈಮ್ ಬರ್ತಾರಲ್ಲ, ಅದಕ್ಕೆ ನನಗೆ ಆನಂದ ಬಾಷ್ಪ. ಕರ್ಸಿಪ್ಕೊಂಡ್ರಿ ಇನ್ನು ಏನೇನು ಎಷ್ಟು ಹೇಳ್ಬೇಕೋ ಗೊತ್ತಿಲ್ಲ. ಬಾಷ್ಪ ನೆವರ್ ಎಕ್ಸ್ಪೆಕ್ಟೆಡ್. ಏಯ್ ಡ್ಯಾಡಿ ಹೇಳ್ಕೊಯ್ತು ನೋಡು. ಎಲ್ಲೆಲ್ಲಿ ಇಟ್ಟಿದಾರೋ ಗೊತ್ತಿಲ್ಲ, ಹುಡ್ಕಣ. ಈಗ ಇಲ್ಲೇ ಹತ್ರದಲ್ಲೇ ಸಿಕ್ಬಿಡ್ತು. ಇದ್ಯಾವ್ದೋ 3ನೇ ಚೀಟಿ. ಇಲ್ಲಿ ಇಟ್ಟವ್ರಂದ್ರೆ ಇದ್ಯಾವ್ದೋ ಚೋಟಾಣಿ ಚೀಟಿ ಇರ್ಬೇಕನ. ಗೈಸ್, ಇದು 3ನೇ ಚೀಟಿ. ಯಾರ ಅಂಕಲ್ ಇಷ್ಟು ದೊಡ್ಡದಾಗಿ ಮುದ್ದಾಗಿ ಬರ್ದಿರೋದು? ಹೇಳ್ತೀನಿ, ನಂಗೆ ತೋರ್ಸು. ನಾನ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಹ್ಯಾಂಡ್ ರೈಟಿಂಗ್ ನಮ್ಮ ಅಪ್ಪ ಬರ್ಸ್ತಾ ಇದ್ರು. ಅಲ್ಲೂ ದೊಡ್ಡದಾಗಿ ಬರಿ ಅಂತಾನೆ ಹೇಳ್ತಿದ್ರು, ಇಲ್ಲೂ ದೊಡ್ಡದಾಗಿ ಬರ್ಕೊಟ್ಟವ್ ನನ್ಗೆ. ನನ್ನ ಮಗನಿಗೆ ಹುಟ್ಟು ಹಬ್ಬದ ಶುಭಾಶಯಗಳು. ನನ್ನ ಪ್ರೀತಿಯ ಮಗನಿಗೆ ಇನ್ನೊಂದ್ಸರಿ ಹೇಳಬಾರ್ದು. ನಮ್ಮ ಅಪ್ಪನು ಇದು ನನಗೆ ಫಸ್ಟ್ ಟೈಮ್ ಲೆಟರ್ ಬರ್ದಿರೋದು. ಹೌದಾ? ಎಲ್ಲರೂ ಫಸ್ಟ್ ಟೈಮ್. ಅವಾಗ ತೋರ್ ಮನೆ ಬಂದಂಗ ಹಣ ತಗೋ. ನನ್ನ ಪ್ರೀತಿಯ ಮಗನಿಗೆ ಪ್ರೀತಿಸು ಬೇರೆಯವರು. ಹಿಂಗ್ ಬರ್ಬೇಕು, ಹಿಂಗ್ ಬರ್ತಾನೆ. ನಾನು ನನ್ನ ಪ್ರೀತಿಯ ಮಗನಿಗೆ ಪ್ರೀತಿಸೋ ಹುಡುಗಿ ಸಿಕ್ಕಿದಂತೆ. ನನ್ನ ಪ್ರೀತಿಯ ಮಗನಿಗೆ 23ನೇ ವರ್ಷದ ಆರ್ಥಿಕ ಶುಭಾಶಯಗಳು. ನೀನು 106 ವರ್ಷ ಸುಖವಾಗಿ ಬಾಳಲಿ ಎಂದು ನಾನು ನಿನಗೆ ಆಶೀರ್ವಾದಿಸುತ್ತಿದ್ದೇನೆ. ನಾನು ಈ ಮೂಲಕ ತಿಳಿಸುವುದೇನೆಂದರೆ, ನೀನು ಈಗ ಹೇಗಿದ್ದೀಯ ಹಾಗೆ ಇರು. ನನಗೆ ಈಗಿರುವ ಗುಣಗಳೇ ನನಗೆ ಇಷ್ಟ. ಏನ್ ಪಾಪ ನೀನೆಲ್ಲ ಹಿಂಗ್ ಬರೀತಿದ್ರೆ ನಾನು ನಂಬೋದೇ ಇಲ್ಲ ಪಾಪ. ನೀನು ಯಾವತ್ತೂ ಯಾರನ್ನು ದ್ವೇಷಿಸಬಾರದು, ಎಲ್ಲರನ್ನು ಪ್ರೀತಿಸು. ಬೇರೆಯವರು ನಿನ್ನನ್ನು ದ್ವೇಷಿಸಿದರು, ನೀನು ಅವರನ್ನು ಪ್ರೀತಿಸು. ನಿನ್ನ ಆಸೆಯಂತೆ ದೊಡ್ಡ ಹೆಸರು ಮಾಡು. ನನ್ನ ಬೆಂಬಲ ನಿನಗೆ ಯಾವಾಗ್ಲೂ ಇರುತ್ತದೆ. ನಮ್ಮಪ್ಪ ಹೊಸ ವರ್ಡ್ಸ್ಗಳೆಲ್ಲ ನಾನು ಕೇಳಿದಾಗ ಓಕೆ, ನನ್ನ ಬೆಂಬಲ ನಿನಗೆ ಯಾವಾಗ್ಲೂ ಇರುತ್ತದೆ. ನನ್ನ ಮಗನಿಗೆ ಎಲ್ಲರ ಆಶೀರ್ವಾದ ಇರಲಿ. ಅವನನ್ನು ಎಲ್ಲರೂ ಬೆಂಬಲಿಸಿ ಎಂದು ಬೇಡಿಕೊಳ್ಳುತ್ತಿದ್ದೇನೆ. KR ಸ್ವಾಮಿ, ಐ ಲವ್ ಯು ಮೈ ಸನ್. ಅಂಕಲ್ ಅಳ್ತವ್ರೆ.
ಗೈಸ್ ನಮ್ಮ ಅಪ್ಪ ಫಸ್ಟ್ ಟೈಮ್ ಲೆಟರ್ ಬರ್ದವ್ರೆ. ಅಯ್ಯೋ ಇಲ್ಲೂ ಬ್ಲಾಗ್ ಬಿಡ್ತಾರೆ ಹಿಂಗೆ ಹೇಳ್ಕೊತೀನಿ ಪಾಪ ಖುಷಿಗೆ. ಥ್ಯಾಂಕ್ ಯು ಸೋ ಮಚ್ ಪಾಪ. ಫಸ್ಟ್ ಟೈಮ್ ಬರ್ದಾಗ ಪಕ್ಕ ಲೆಟರ್ ಅಲ್ಲಿ ಏನೋ ಒಂದು ಎಮೋಷನಲ್ ಇದೆ ಅದಂತೂ ಗೊತ್ತಾಯ್ತು ನನಗೆ. ಲೆಟರ್ ಅಲ್ಲಿ ಫಸ್ಟ್ ಟೈಮ್ ನನಗೆ ಅನ್ಸಿದ್ದೇನಂದ್ರೆ ಲೆಟರ್ ಅಲ್ಲೂ ಕೂಡ ಒಂದು ಒಳ್ಳೆ ಎಮೋಷನಲ್ ಇದೆ ಅಂತ ಇವತ್ತೇ ಗೊತ್ತಾಗಿದ್ದು. ಇನ್ನೂ 3 ಇದೆ ಇದೆಲ್ಲ ಕ್ರೆಡಿಟ್ ಇವ್ರದೇನೆ. ಕ್ರೇಜಿ ಚೆನ್ನಾಗಿದೆ. ಒಳ್ಳೆ ಕಾನ್ಸೆಪ್ಟ್ ಇದು. ಈ ಟೈಮಲ್ಲೂ ಕೂಡ ಚಿರಂತ್ ಯಾಕೋ ಲಾಸ್ಟ್ ಅಲ್ಲಿ ಬರ್ತಾನಂತ ಅನ್ಸ್ತೈತೆ. ಲಾಸ್ಟ್ ಅಲ್ಲಿ ಸಿಗ್ಬೋದೇನೋ ಅವ್ನ ಲೆಟರ್ ಅನ್ಸ್ತೈತೆ. ಇವಾಗ 4ನೇ ಚೀಟಿಗೆ ಹೋಗೋಣ. ಇಲ್ಲಿ ಸಿಕ್ತು. ನಿಂದಲ್ಲ ಅಂತ ಗೊತ್ತಾಯ್ತು ನನಗೆ. ನೋಡಿದ ತಕ್ಷಣ ಗೊತ್ತಾಯ್ತು. ಅಂಕಲ್ ಗೈಸ್ ಬರ ಚೋಟ ಬರಿ. ಅಯ್ಯೋ ಡೈರಿ ಮಿಲ್ಕ್ ನಮ್ಮ ಚೊಟ್ಟ ಮರಿ ಬರ್ದಿರೋದು. ಹ್ಯಾಪಿ ಬರ್ತ್ಡೇ ಸುದೀಪ್ ಅಣ್ಣ. ಯಾರ ಹತ್ರ ಬರ್ಸ್ಬಿಟ್ಟೆ? ಇವತ್ತು ನಮ್ಮ ಚೋಟ ಮರಿ ಇಂಗ್ಲಿಷ್ ಅದ್ಭುತನ ತಿಳಿಸ್ತೀನಿ. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಟು ಮೈ ಲವ್ ಲೈಫ್. ಲಾಂಗ್ ಸ್ಟೇ ಬ್ಲೆಸ್ಡ್ ಅಂಡ್ ಗಾಡ್ ಬ್ಲೆಸ್ ಯು. ಹ್ಯಾಪಿ ಬರ್ತ್ಡೇ ಆನ್ ಯುವರ್ ಸ್ಪೆಷಲ್ ಡೇ. ಟೇಕ್ ಅ ಮೂಮೆಂಟ್ ಎಂಜಾಯ್. ಈ ತರ ನೀನ್ ಬರ್ತಾ Take a moment, enjoy the day and be grateful for all the wonder that life has to give to my favorite person. Sudeep Anna, be safe every day. Once again, I wish you many more happy returns of the day. I love you so much, Sudeep Anna. You are my special brother in my world. What do you say, Spada? I hope all your birthday wishes and dreams come true. You are my interesting. You are my heart, my soul. My treasure, my today, my tomorrow, my forever, my everything. Bovita. Crazy. ಗೈಸ್ ನಮ್ಮ ಚೋಟ ಮರಿ ಸಕ್ಕತ್ತಾಗಿ ಬರ್ದಿದ್ದಾಳೆ ಇಂಗ್ಲಿಷ್ ಅಲ್ಲಿ. ನಾನು ನಮ್ಮ ಚೋಟ ಮರಿ ಅವಾಗ ರೆಗ್ಯುಲರ್ ಆಗಿ ತವ್ರ ಮನೆಗೆ ಬಂದಾಗ ಅವಾಗ ಕೊಟ್ಬಿಟ್ಟು ಹೋಗ್ತಾಳೆ. ಬಟ್ ಈ ಸಲ ಇನ್ನು ಚೆನ್ನಾಗಿ ಬರ್ತಾಳೆ. ಇವಳೇ ಬರ್ದಂತೆ. ಆಮೇಲೆ ಏನ್ ಗೊತ್ತಾ ನಿನಗೆ ಯಾರು ಬರ್ದ್ರೆ ಇಷ್ಟ ಆಗುತ್ತೆ ಆ ಡೈರಿ ಮಿಲ್ಕ್ ಅವ್ರಿಗೆ ಕೊಡ್ಬೇಕು. ಹೌದು, ಎಲ್ಲ ಅರ್ಥ ಇಲ್ಲ. ಈಗ ಯಾರು ನಿನ್ ಲೆಟರ್ ಇಷ್ಟ ಆಗುತ್ತೆ ಅವ್ರಿಗೆ ಡೈರಿ ಮಿಲ್ಕ್ ಕೊಡ್ಬೇಕು. ಒಂದೊಂದು ಫಸ್ಟ್ನೇದು ಇವ್ರಿಗೆ, ಎರಡನೇದು ಇವ್ರಿಗೆ, ನಮಗೆ ವಾಪಸ್ ಟೇಕ್ ಅಂಡ್ ರಿಟರ್ನ್ ಪಾಲಿಸಿ. ಇದು ನಮ್ ತಂಬು. ಇಡು ಇರು ಇದು ನಿನ್ ತಂಬು, ಇದು ನನ್ ತಂಬು. ಕರೆಕ್ಟ್ ಆಗೈತೆ ಗೈಸ್. ಥ್ಯಾಂಕ್ ಯು. दो पकड़े ये इसका है. ಅಂಕಲ್ ಪಾತಾಳ ಅಂತ ನನ್ನ ಪ್ರಕಾರ ಕೆಳಗೆ ಹೋಗಿ ನೋಡ್ಬೇಕು ನಾನು ಇವಾಗ. ಖುಷಿಯಾಗಿ ಇದು ಅಂಕಲ್ ಬರ್ದಿರೋದಾ? ಚಿರಂತೆ ಬರ್ದಿರೋದು. ಸುಟ್ಟು ಪಟ್ಟು. ಇದು ಗೈಸ್ ಚಿರು ಬರ್ದಿರೋದು. ಇದು 23 ಏಜು. ಹಾರ್ಟ್ ಹಿಂಗೆ ಫಸ್ಟೇ ಬ್ರೋಕ್ ಮಾಡ್ಬಿಟ್ಟ. ಹಂಗಲ್ಲ, ಅವನ್ ಮನ್ಸು ಯಾವಾಗ್ಲೂ ಓಪನ್ ಆಗಿರುತ್ತೆ, ಸದಾ ಬರ್ತಾ ಇರೋಣ ಅಂತ. ಹ್ಯಾಪಿ ಬರ್ತ್ಡೇ ಅಣ್ಣ. ವೆಲ್ಕಮ್ ಬ್ಯಾಕ್ ಟು ನ್ಯೂ ವೆಲ್ಕಮ್ ಬ್ಯಾಕ್ ಟು ನ್ಯೂ ಗ್ರೀಟಿಂಗ್ ಆಫ್ ಮೈ ಗ್ರೀಟಿಂಗ್ ಗೈಸ್. ಕರೆಕ್ಟ್ ಆಗಿ ಪಾಯಿಂಟ್ ಹೊಡೆದ್ನಲ್ಲಿ ನಾನೊಬ್ಬಂದೇ ಹಂಗಾದ್ರೆ. ಶಾರ್ಟ್ ಬಟ್ ಸ್ವೀಟ್ ಗ್ರೀಟಿಂಗ್. ಚಿಯರ್ಸ್ ಟು ಯು ಆನ್ ಯುವರ್ ಬರ್ತ್ಡೇ. ಅಷ್ಟೇ. ಗುರು ಅವ್ನ್ ಕೊಟ್ಟಿರೋದು ಒಂದೇ ಒಂದ್ ಲೆಟ್ರು. ನನ್ ಮನ್ಸ್ನಾಗ ಗೆದ್ದಿರೋದು ಇದು ಒಂದೇ ಒಂದು ವರ್ಡ್ ಇಂದ. ನಿಮ್ ಮನ್ಸ್ನು ಗೆದ್ದಿರ್ತಾನ ಪಕ್ಕ. ಈ ಒಂದೇ ಒಂದು ವರ್ಡ್ ಸಾಕು ಗೆದ್ದಿರೋದಕ್ಕೆ. ಇನ್ನೊಂದ್ಸಲಿ ಹೇಳದ ನೀವು ನೋಡ್ ಕೇಳು. ವೆಲ್ಕಮ್ ಬ್ಯಾಕ್ ಟು ನ್ಯೂ ಗ್ರೀಟಿಂಗ್ ಆಫ್ ಮೈ ಗ್ರೀಟಿಂಗ್ ಗಾಯ್ಸ್.
ಥ್ಯಾಂಕ್ ಯು ಅಯ್ಯೋ ಕ್ರೇಜಿ ಮ್ಯಾನ್ ಕ್ರೇಜಿ ಪಾಯಿಂಟ್ ನಾವೇ ಒಂದೇ ಲೈನಲ್ಲಿ ಅಲ್ಲ ಗೈಸ್ ಇವಾಗ ನಾನು ಏನೇನ್ ಓದಿದ್ನೋ ಅಲ್ಲೆಲ್ಲರೂ ಕೂಡ ಮೂರ್ ಲೆಟರ್ ಮೂರ್ ಪೇಜ್ ಬರ್ತಿರೋದು. ಅಣ್ಣ ಒಂದೇ ಪೇಜು ಒಂದೇ ಲೈನು ಒಂದೇ ಲೈನು ಎರಡು ಬೀರು ಇಷ್ಟು ನೋಡಿ, 2 ಬೀರು 1 ಲೆಟರ್ ಇಷ್ಟು ಡನ್ ಫಿನಿಶ್. ನಮ್ಮದು ಏನಾರ ಆಗ್ತದ್ಗೆ ಆಗ ಇದು ಇರೋ ತೋರ್ಸೇ ಬಿಡ್ತೀನಿ ಅದು ಹೊಡೆದ ಏರು ಬ್ರೋ ಅಂತ ಹೊಡೆದ. ನೋಡಿ ಇದ್ರಲ್ಲೇ ಅವರೆಲ್ಲ ಆರ್ಸಿದ್ದು, ಇದ್ರಲ್ಲೇ ಆನ್ ಮಾಡಿ ಎಲ್ಲ ಕ್ರೇಜಿ ಗೈಸ್ ಇಲ್ಲಿ ನೋಡಿ, ಇದನ್ನೆಲ್ಲ ಸುಟ್ಬಿಟ್ಟು ಇದ್ರಲ್ಲಿ ಆರ್ಸಿರೋದಂತ ಅಣ್ಣ. ಆರ್ಸಿ ಕಾಫಿ ಪುಡಿ ಹಾಕಿದ್ದು ಕ್ರೇಜಿ ಈಗ ಲಾಸ್ಟ್ ಬಟ್ ನಾಟ್ ದ ಲಿಸ್ಟ್ ಗೊತ್ತು, ಸುಮ್ಮನೆ ತಮಾಷೆ ಮಾಡ್ತಿದ್ದೆ. ಈಗ ಅಂಕಲ್ ಹುಡುಕ್ಬೇಕು ತಗೋಪ್ಪ. ಇರ್ಲಿ ಪರವಾಗಿಲ್ಲ. ಪಾತಾಳ ಗಂಗೆ ಸಿಕ್ಕೋದೇ ಇಲ್ಲ, ಎಲ್ರು ಹುಡುಕ್ರಿ. ಲಾಸ್ಟ್ ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿದೆ. ಏನ್ ಗೊತ್ತಾ, ಲಾಸ್ಟ್ ಇಂಟ್ರೆಸ್ಟಿಂಗ್ ಎಲ್ರು ಹುಡುಕ್ತವ್ರೆ. ಇವಾಗ ಲಾಸ್ಟ್ ಮಿಕ್ಕಿರೋದು ಅಂಕಲ್ ಒಬ್ರದೇ ಚೀಟಿ, ಎಲ್ರು ಹುಡುಕ್ತಾ ಇದೀವಿ. ಪಾತಾಳ ಗಂಗೆ ಅಂಕಲ್ ನಾವೆಲ್ರು ಸೋತಿದ್ದೀವಿ. ನಾನೇ ಗೆದ್ದಿದ್ದು. ಜೈ ಜೈ. ಕೆಳಗಡೆನೆ ಐತೆ ಜೈ. ಎಲ್ಲಿಟ್ಟವ್ರು ನೋಡಿ ಅಂಕಲ್, ಪಾತಾಳ ಗಂಗೆ ಅಂದ್ಬಿಟ್ಟು. ಓ ಸಿಕ್ತು ಅಂಕಲ್ ಚೀಟಿ ಸಿಕ್ತು. ಎಸ್ ಬನ್ನಿ ಅಂಕಲ್ ಕುತ್ಕೊಳ್ಳಿ. ಹ್ಯಾಪಿ ಬರ್ತ್ಡೇ ಸುದೀಪ್. ಅಂಕಲ್ ನೀವೇ ಬರ್ದ್ರಾ? ಸೂಪರ್ ಅಂಕಲ್ ಕ್ರೇಜಿ. ನನ್ನ ಪ್ರೀತಿಯ ಸುದೀಪ್. ಇದು ನಾನು ಎಲ್ಲೋ ಓದಿದ್ದೀನಿ, ಯಾರೋ ಟೈಪ್ ಮಾಡ್ಕೊಂಡು ನೀನ್ ವಾಟ್ಸಪ್ ಮಾಡಿರೋದ್ ನೋದೈತಂತೆ. ಇಲ್ಲ. ನನ್ನ ಪ್ರೀತಿಯ ಸುದೀಪ್, ನೀನು ನನ್ನ ಪ್ರೀತಿಯಿಂದ ಅಂಕಲ್ ಅಂತ ಕರೆಯುವ ಸುದೀಪ್. ನೀನು ನನ್ನ ಮಗನಿಗಿಂತ ಹೆಚ್ಚಾಗಿ ಪ್ರೀತಿಸುವ ಸುದೀಪ್. ನನ್ನ ಮಗಳನ್ನು ಪ್ರೀತಿಯ ನಿನ್ನ ಸ್ವಂತ ತಂಗಿಗಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತಿದ್ದೀಯ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಾನು ನಿಮ್ಮ ಪ್ರೀತಿ ಅಂಕಲ್ ಸೂಪರ್. ನಾನು ಪುಟ್ರಾಜು ಸೂಪರ್ ಅಂಕಲ್. ನೀವು ಸೂಪರ್ ಅಂಕಲ್. ಪುಟ್ರಾಜು ಸೂಪರ್ ಅಂಕಲ್ ಒಟ್ಟಿಗೆ ಹೇಳಿ ಸೂಪರ್. ಥ್ಯಾಂಕ್ ಯು. ಹಂಗೆ ಬನ್ನಿ ಒಟ್ಟಿಗೆ ಹಂಗೆ ಫ್ರೇಮ್ಗೆ ಎಲ್ಲರೂ. ಥ್ಯಾಂಕ್ ಯು ಈ ತರ ಬ್ಯೂಟಿಫುಲ್ ಲೆಟರ್ ಕೊಟ್ಟಿದ್ಕೆ. ಅವ್ರವ್ರ ಲೆಟರ್ನ ಇವಾಗ ಅವರಿಗೆ ಕೊಡ್ತೀನಿ, ಒಂದು ಫೋಟೋ ತಗೋತೀನಿ. ಅದ್ರ ಜೊತೆಗೆ ಯಾರು ಫಸ್ಟ್ ಯಾರು ಸೆಕೆಂಡ್ ಅಂತ ಹೇಳ್ಬೇಕಲ್ವಾ? ಓಕೆ ಫಸ್ಟ್ ಲೆಟರ್ ಕೊಟ್ಬಿಡ್ತೀನಿ. ವಯಸ್ಸು ನನಗೆ 23 ಏಜ್ ಇರ್ಬೋದು. ಹೌದು 23 ಏಜ್ ಕರೆಕ್ಟ್. ಇವಾಗ ಎಂಟ್ರಿ ಆದ 23 ಏಜ್ಗೆ. ಆ 23 ವರ್ಷಕ್ಕೆ ಎಲ್ಲ ಸೇರಿ ಇದೊಂದೇ ಫಸ್ಟ್ ನನಗೆ ಗಿಫ್ಟ್. ಈ ತರ ಒಂದು ಬ್ಯೂಟಿಫುಲ್ ಗಿಫ್ಟ್ ಸಿಕ್ಕಿರೋದು ನೋಡಿ. ಏನ್ ಒಳ್ಳೆ ಫ್ರೇಮ್ ಐತೆ ನೋಡಿ, ಈಗ ಸಕ್ಕದಾಗಿ ಬರ್ದವ್ರೆ. ಇವಾಗ ಎಲ್ರಿಗೂ ಫಸ್ಟ್ ಸೆಕೆಂಡ್ ಅಂತ ಕೊಡ್ಬೇಕಂತೆ. ಸೊ ನಾನು ಹೇಳೋದೇನಂದ್ರೆ, ಇಲ್ಲಿರೋ ಎಲ್ಲಾ ಲೆಟರ್ಸ್ ಕೂಡ ಫಸ್ಟೇ ಬಂದಿರೋದು, ಓಕೆನಾ? ಬಟ್ ನೀವು ಕೇಳ್ತಾ ಇದ್ರೆ ಒಬ್ರೊಬ್ರಿಗೆ ಕೊಡಿ ಅಂತ ನಾನು ಅದಕ್ಕೆ ಕೊಡ್ತಾ ಇರೋದು. ಬಟ್ ನನ್ನ ಪ್ರಕಾರ ಇಲ್ಲಿರೋ ಎಲ್ಲಾ ಲೆಟರ್ ಕೂಡ ನನಗೆ ಫಸ್ಟ್ ಟೈಮ್ ಈ ತರ ಒಂದು ಬ್ಯೂಟಿಫುಲ್ ಲೆಟರ್ ಕೊಟ್ಟಿರೋದು. ಸೊ ಇವಾಗ ಗೈಸ್ ಒಬ್ಬೊಬ್ಬರಿಗೆ ಕೊಡ್ತೀನಿ ಯಾರ್ಯಾರಿಗೆ ಫಸ್ಟ್ ಏನು ಅಂತ. ಅಂಡ್ ಫಸ್ಟು ನನ್ನ ಲೈಫಲ್ಲೇ ಯಾವತ್ತೂ ಕೂಡ ಹತ್ತಿರಲಿಲ್ಲ ಆ ಒಂದು ಲೆಟರ್ ಓದಿದ್ಕೆ. ಅದಕ್ಕೆ ನಾನು ಫಸ್ಟ್ ನಮ್ಮ ಅಮ್ಮಂಗೆ ಕೊಡ್ತೀನಿ. ಹೊಡಿರಿ ಚಪ್ಪಾಳೆ, ಹಂಗೆ ಚಪ್ಪಾಳೆ ಬರ್ಲಿ. ಅಂಡ್ ಏನಂದ್ರೆ, ಸ್ವೀಟ್ ಅಂಡ್ ಶಾರ್ಟ್ ಆಗಿ ನನ್ನ ಮನ್ಸು ಕದ್ದ ಚಿರಂತಿಗೆ ನಾನು ಸೆಕೆಂಡೇ ಕೊಡೋದು ನಾನು. ಏನ್ ಕದ್ದ ಅಂದ್ರೆ ನನ್ನ ಮಗ 1% ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾನು ಅದನ್ನ ಬರೀತಾನೆ ಅಂದ್ಬಿಟ್ಟು ಕರೆಕ್ಟಾಗಿ ಹೊಡೆದ ಅಣ್ಣ. ಈಗ ನೋಡಿ ಎಲ್ಲಾರು ಈಕ್ವಲ್, ಏನು ಇದು ಮಾಡ್ಕೊಳಂಗಿಲ್ಲ. ಓಕೆನಾ? 3ನೇ ಪ್ರಶಸ್ತಿ ನಮ್ಮ ಚೊಟ್ಟ ಮರಿಗೆ. ಸಖತ್ತಾಗಿ ಬರ್ದಾಳೆ. ಹೊಡಿರಿ ಚಪ್ಪಾಳೆ ನಮ್ಮ ಚೊಟ್ಟ ಮರಿಗೆ, ಹೊಡಿರಿ.
ಸೂಪರ್ ಸೂಪರ್ ಸೂಪರ್. ಇದ್ರಲ್ಲಿ ಯಾರು ಕೊನೆ ಇಲ್ಲ ಎಂತ ಇಲ್ಲ, ಎಲ್ಲಾರು ಮೂರೇ. ಈಗ ನಾನು ಕೊಡ್ತಾರೋ 4th ಪ್ರೈಸ್ ಎಲ್ರಿಗೂ ಫೋರ್ತ್ ಅಂಕಲ್. ಸೂಪರ್, ಥ್ಯಾಂಕ್ ಯು. ಜೈ ಜೈ. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ. ಜೈ ಹ್ಯಾಪಿ ಬರ್ತ್ಡೇ. ಜೈ. ಒಟ್ಗೇಳಿ ಥ್ಯಾಂಕ್ ಯು. ಕೊಟ್ಬಿಡಿ ಲೆಟರ್ ಎಲ್ಲ ಕೊಟ್ಬಿಡಿ. ನಮಗೆ ತುಂಬಾ ಇಂಪಾರ್ಟೆಂಟ್. ಡೈರಿ ಮಿಲ್ಕ್ ನೀವೇ ಇಟ್ಕೊಳ್ಳಿ, ನಮಗೆ ಲೆಟರ್ ಇಟ್ಕೊಳ್ಳಿ. ಕೊಡಿ ಅಂಕಲ್. ಫೋಟೋ ಹೊಡ್ಕೊಳ್ಳಿ ಅಂಕಲ್. ಗೈಸ್, ನಾನು 10th ಅಲ್ಲಿ ನನ್ನ ಹ್ಯಾಂಡ್ ರೈಟಿಂಗ್ ನೋಡ್ಬೇಕಂದ್ರೆ ಸೇಮ್ ಹಿಂಗೆ ಬರೀತಿದ್ದು. ನಾನು ನೋಡ್ಕೊಂಡ್ಬಿಡಿ, ಸೇಮ್ ಹಿಂಗೆ ಬರೀತಿದ್ದು ಕನ್ನಡ. ಗೈಸ್, ಇವಾಗ ಅಂಕಲ್ ಒಂದು ಫೋಟೋ ತಗೋತಾರೆ. ಫೋಟೋ ತಗೊಂಡು ಫೇಸ್ಬುಕ್ ಅಲ್ಲಿ ಪೋಸ್ಟ್, ಸ್ಟೇಟಸ್ ಪೋಸ್ಟ್, ಸ್ಟೋರಿ ಪೋಸ್ಟ್. ಬೆಳಕು ಗೈಸ್, ಪಾಪ ನಮ್ ಚೋಟ ಮರಿ ಬೇಜಾರಾಗಿದ್ದಾಳೆ, ಅದಕ್ಕೆ ನಾವು ಅಪ್ಪ ಒಂದು ಡೈಲಾಗ್ ಬಿಡ್ತಾರೆ. ಸರಿಗಮ್ಮ ಸಿಂಗರ್ ಅಲ್ಲಿ ಆಡದರೆಲ್ಲ ವಿನ್ನರ್ ಆಗಲ್ಲ, ಓಕೆನಾ? ಗೆದ್ದರೆಲ್ಲ ಆಡಕ್ ಬರಲ್ಲ. ನೀವು ಇಲ್ಲಿ ಯಾರೋ ಆಡೋದು. ಹಂಗೆ ಇವಳು 3rd ಪ್ಲೇಸ್ ಬಂದಿದ್ರು, ಟಾಪ್ ಅಲ್ಲಿ ಒಂದಲ್ಲಿ ಇರ್ತಾಳೆ. ನಾನ್ ಹೇಳಿಲ್ವಾ 3rd ಪ್ಲೇಸು, 2nd ಪ್ಲೇಸು, 4th ಪ್ಲೇಸು ಇದೆಲ್ಲ ಯಾವ್ದು ಇಲ್ಲ ಗೈಸ್. ಇಲ್ಲಿರೋರು ಎಲ್ರು ಒಂದೇ, ಎಲ್ರು ಫಸ್ಟ್ ಪ್ರೈಸ್ ನನ್ಗೆ. ಯಾರು ಕೂಡ 1st, 2nd, 3rd ಯಾರು ಇಲ್ಲ ನನ್ಗೆ. ಅದಕ್ಕೆ ಮೊದ್ಲೇ ಹೇಳ್ಬಿಟ್ಟು ಕೊಟ್ಟಿದ್ದು ನಾನು. ಏ ನಿನ್ ಚಿನ್ನ ಕಣೋ ನೀನು, ನಿಮ್ಮ ಅಣ್ಣ ಕಣೋ, ಅವ್ನ ಅಣ್ಣ ಕಣೋ. ಹೆಂಗೋ ತಲೆ ಓಡಿಸ್ತಾ ಇದನ್ನ, ಹೆಂಗ್ ತಲೆ ಓಡಿಸ್ತೆ ಅಮ್ಮ? ಇರಮ್ಮ ಹೆಂಗ್ ತಲೆ ಓಡಿಸ್ತಾ ಇದನ್ನ? ಅದು ಬರೆಯೋದು ಸ್ಟಾರ್ಟಿಂಗ್ ಅಲ್ಲೇ ಬರ್ದಿದ್ದೆ. ಏನಂತ? ವೆಲ್ಕಮ್ ಬ್ಯಾಕ್. ಅದನ್ನ ಯಾರಾದ್ರೂ ಬೇರೆ ನೋಡ್ಕೊಂಡಿದ್ರೆ ಬರ್ಕೊಂಡ್ಬಿಡ್ತಿದ್ರಾ? ಫೋನ್ ಇಕ್ಕಿದ್ದೆ. ಅದ್ ಹೆಂಗಮ್ಮ ಇಂಗ್ಲಿಷ್ ಓದ್ಬಿಟ್ಟೆ ನೀನು? ಓ ಅಕ್ಕ, ಇಲ್ಲಿ ಇಂಗ್ಲಿಷ್ ಹೆಂಗ್ ಗೊತ್ತಲ್ಲ ಅಂತ ಇಲ್ಲ ಇಲ್ಲ ಇಲ್ಲೇ ಓದ 2 ಅಕ್ಷರ ಅದ. ಅಮ್ಮ ಇದು 2 ಓದಮ್ಮ ಸಾಕು. ಇವೆರಡೇ 2 ಓದಮ್ಮ. ಇದು ಓದಕ್ ಬರಲ್ವಾ ನನಗೆ? ಏನ್ ಹೇಳು? ಹೇಳ್ಕೊಡ್ತಾನೆ ಚಿರಂತ. ಗೈಸ್, ನಾವ್ ಅಮ್ಮಗೆ ಹೆವಿ ಸಪೋರ್ಟ್, ಚಿರುಗೆ ಹೆವಿ ಸಪೋರ್ಟ್ ನಾವ್ ಅಮ್ಮ. ಅರ್ಥಮಾಯ್ತು? ಅದಕ್ಕೆ ನಾವು ಹೇಳ್ಕೊಟ್ಟಿಲ್ಲ ಅವ್ರಿಗೆ. ಮೈ ಕಮೆಂಟ್ ಇಸ್ ಗ್ರೀಟಿಂಗ್ಸ್ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ. ಬನ್ನಿ ಹೋಗುವ. ಥ್ಯಾಂಕ್ ಯು. ಮಲ್ಕೋಗು, ಬೆಳಗ್ಗೆ ಎದ್ದೇಳ್ಬೇಕು. ಯು ಆರ್ ದಿ ವಿನ್ನರ್, ಯು ಆರ್ ದಿ ಫಸ್ಟ್. ಹೋಗು ಮಲ್ಕೋ. ವಾಟ್ಸಪ್ ಮೆಸೇಜ್ ಕಳ್ಸಿ, ಒಂದು ರಿಪ್ಲೈ ಕೊಟ್ಟಿಲ್ಲ ಅಣ್ಣ. ಅದು ಅಲ್ಲಿ ಲೇಟರ್ ಕೊಡೋಣ ಅಂತ ಇಟ್ಕೊಂಡಿದ್ದೆ. ನೋಡು ರಿಪ್ಲೈ ನಾನು ಒಂದು ಮೆಸೇಜ್ ಹಾಕ್ಬಿಟ್ಟಿದ್ದೀನಿ ವಾಟ್ಸಪ್ ಆಗ. ಅದನ್ನ ಗ್ರೀಟಿಂಗ್ ಅಂತ ಕಳಿಸ್ಬಿಡಿ ಐತೆ ಸುದೀಪ್. ನೋಡಿಲೆ ಈಗ ಇಲ್ಲಿ ಕಳ್ಸಿದೆ ನೋಡಿಲೆ. ಅವನ್ದಾದ್ಮೇಲೆ ನಂದು ಎಷ್ಟು ಗಂಟೆಗ? ಗೊತ್ತಾಯ್ತು 11:53ರಾಗ. ನನಗೆ ಗೊತ್ತಾಯ್ತು ಅಂಕಲ್. ಅದು ಓದಿದಷ್ಟು ಅನ್ಕೊಂಬಿಟ್ಟೆ ನಾನು. ನಮ್ಮ ಅಮ್ಮ ಸ್ಟೇಟಸ್ ಹಾಕ್ತಾರೆ ಒಂದು ವಿಡಿಯೋ, ಹ್ಯಾಪಿ ಬರ್ತ್ಡೇ ಮೊದ್ದು ಮನೆ ಅಂತ ಹಾಕ್ಬಿಟ್ಟವ್ರೆ. ಅದಕ್ಕೆ ಹೋಗ್ಬಿಟ್ಟು ಅಮ್ಮ ಮೊದ್ದು ಅಲ್ಲ ಮುದ್ದು ಮಗನೇ. ಕರೆಕ್ಟ್ ಆಗಿ ಹಾಕಿದ್ದೆ. ಈ ಕರೆಕ್ಟ್ ಹಾಕೋರು. ನಾನೇ ಪರ್ಫೆಕ್ಟ್. ಅಮ್ಮ ಗೈಸ್, ಅಮ್ಮ ಪರ್ಫೆಕ್ಟ್ ಹಾಕೋರೆ. ಈ ಮುದ್ದು ಕಣೋ, ನೀ ಮುದ್ದು ಕಣೋ. ನಮ್ಮ ಅವ್ವಾಕಿ ಲೆಟ್ರ್ ಬರ್ದಾಳಾಕಿ. ಏನ್ ಬ್ರೋ, ಏನ್ಮಾ? ಅಮ್ಮ ಸಕ್ಕದಾಗೈತ ಮಾಮ. ನೀವು ಫಸ್ಟ್ ಟೈಮ್ ತಾನೇ ಕೊಟ್ಟಿರೋದು ಲೆಟರ್. ಎಲ್ಲಾ ಬರೀತಿದ್ರು. ನನಗೆ ಹ್ಯಾಂಡ್ ರೈಟಿಂಗ್ ಹೆಂಗ್ ಗೊತ್ತಾಯ್ತಂದ್ರೆ, ನಮ್ಮ ಅಮ್ಮ ನನಗೆ ಸ್ಕೂಲ್ ಡೈರಿಲಿ ಸೈನ್ ಹಾಕ್ತಿದ್ರು. ಅದು ಗೊತ್ತಾಗ್ಬಿಡುತ್ತೆ ನನಗೆ, ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಆಮೇಲೆ ಕನ್ನಡ ಈ ರೇಷನ್ ಬರೀತಿದ್ರು. ಅಪ್ಪಗೆ ಲಿಸ್ಟ್ ಬರೀತಿದ್ರು, ರೇಷನ್ ಲಿಸ್ಟು. ಅವಾಗ ಹಿಂಗೆ ಬರೀತಿದ್ರು. ನೋಡಿದ ತಕ್ಷಣ ಶಾಕು. ನಾನೇ ಅನ್ಕೊಂಡೆ ಬರೀ ಮೇ ಬಿ ಎಲ್ಲರೂ ಸೇರಿ 1 ಲೆಟರ್ ಬರೆದಿರ್ಬೇಕು, ಇಲ್ಲ ನಮ್ಮ ಬುಜ್ಜಿ ಬರೆದಿರ್ಬೇಕು ಅಂತ. ತೆಗಿತೀನಿ ಹ್ಯಾಂಡ್ ರೈಟಿಂಗ್, ನೋಡ್ತೀನಿ, ಕ್ರೇಜಿ ಅನ್ಕೊಳ್ಳಿ ನಮ್ಮ ಅಮ್ಮ ಬರ್ದಿರೋದು. ಏನೋ ಏನ್ಮಾ? ಎಲ್ಲಾರ್ದು ಓದ್ತಿದ್ಯನ್ನ? ಇಲ್ಲ, ನೋಡ್ತಾ ಇದ್ದೆ.